ಪವಿತ್ರ ಅರೆಸ್ಟ್ ಆಗ್ತಿದ್ದಾರೆ. ಎಕ್ಸ್ಕ್ಲೂಸಿವ್ ವಿಷಲ್ಸ್ ನೋಡಿ. ಏನು ಸ್ಮೈಲು. ಓ, ಲಿಫ್ಟಿಕ್ ಹಾಕೊಂಡೇ ಬಂದಿದ್ದಾರ್ರೀ ಲಿಫ್ಟಿಕ್ ರಾಣಿ. ಇಲ್ಲೂ ಲಿಫ್ಟಿಕ್ ಹಾಕ್ಬೇಕಿತ್ತಾ? ಓಕೆ, ಇದು ಕಾನೂನಿನ ತಾಕತ್ತು ಅಂದರೆ. ಕಾನೂನಿನ ಮುಂದೆ ಎಲ್ಲ ಸೊನ್ನೆ, ಝೀರೋ. ನೀವು ಮಾಡಿದ ಅನಾಚಾರ ಅನುಭವಿಸಿ. ನೆಮ್ಮದಿಯಾಗಿರ್ಬೋದಿತ್ತಾ? ಇದ್ರೆ ನೆಮ್ಮದಿಯಾಗಿರ್ಬೋದಿತ್ತಾ? ಅಯ್ಯೋ ಛೇ, ಇದೆಂಥ ಬದುಕು, ಇದೆಂಥ ಬದುಕು. ಆತ ಮೆಸೇಜ್ ಮಾಡಿದ್ದು ಕೂಡ ತಪ್ಪೇ, ಆ ಕಾಮುಕನದ್ದು ತಪ್ಪೇ. ನಾವೇ ಅವನನ್ನು ದೊಡ್ಡ ಸಾಚ ಅಂತಿಲ್ಲ. ಈಸ್ ಆಲ್ಸೋ ನಾನ್ಸೆನ್ಸ್. ಆದರೆ ಕೊಲೆ ಮಾಡಿದ್ದೆಷ್ಟರ ಮಟ್ಟಿಗೆ ಸರಿ? ಕೆಲವರು ಅಭಿಮಾನಿಗಳ ವಾದ ನೋಡ್ಬೇಕ್ರಿ. ಏನು ದರ್ಶನ್ನೇ ಕೊಲೆ ಮಾಡಿದ್ರಾ? ದರ್ಶನ್ ಕೊಲೆ ಮಾಡಿದ್ದ ನೀವು ನೋಡಿದ್ರಾ? ನೀವು ಕಣ್ಣಾರೆ ನೋಡಿದ್ರಾ? ಯಾರೋ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ. ಒಬ್ಬ ವ್ಯಕ್ತಿ, ಒಬ್ಬ ವ್ಯಕ್ತಿನ, ಇದು ಒಬ್ಬ ವ್ಯಕ್ತಿ ಅಂತ ಅನ್ಕೊಳ್ಳಿ. ಈ ಒಬ್ಬ ವ್ಯಕ್ತಿನ 10 ಜನ ಬಂದು ತುಳಿದು ತುಳಿದು ಸಾಯಿಸ್ತಾರೆ ಅಂತ ಇಟ್ಕೊಳ್ಳಿ. ಕೊಲೆಗಾರ ಯಾರನ್ನಾರು ಒಬ್ಬರನ್ನ ಹೇಳೋಕ್ಕಾಗುತ್ತಾ ನಾವು? ಯಾರಾದರೂ ಒಬ್ಬನ ಕೊಲೆಗಾರ? ಅವರೆಲ್ಲರೂ ಕೂಡ ಸೇರಿನೇ ಕೊಲೆ ಮಾಡಿರ್ತಾರೆ. ಅವರು ಮಾಡಿರೋದು ದರ್ಶನ್ ಮಾಡಿಲ್ಲ ಅಂತಂದರೆ, ಅದರೊಳಗಡೆ ಆ 10 ಜನರಲ್ಲಿ ದರ್ಶನ್ ಕೂಡ ಒಬ್ಬರು, 17 ಜನರಲ್ಲಿ ಪವಿತ್ರ ಕೂಡ ಒಬ್ಬರು. ಅವರೆಲ್ಲ ಸೇರೇ ಅಲ್ವಾ ಈ ಕೈವಾಡದಲ್ಲಿ ಭಾಗಿಯಾಗಿದ್ದು? ಸುಮ್ಮನೆ ಏನೇನೋ ಹೇಳೋದಲ್ಲ. ಜೈ ಡಿ ಬಾಸ್ ಅಂತಿದ್ದಾರೆ. ಓಕೆ, ಇಟ್ಕೊಳ್ಳಿ. ಇನ್ಮೇಲಿಂದ ಜೈಲಲ್ಲಿ ಇರ್ತಾರೆ, ಚೆನ್ನಾಗಿರ್ತಾರೆ. ಆ್ಯಕ್ಚುಲಿ ಜೈಲಲ್ಲಿದ್ದರೆ ತುಂಬ ಹ್ಯಾಂಡ್ಸಮ್ ಆಗ್ತಾರೆ ಅವ್ರು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಭಾಳ ಹ್ಯಾಂಡ್ಸಮ್ ಆಗಿ ಬಂದಿದ್ರು ಆಚೆ ಕಡೆ. ಪವಿತ್ರ ಗೌಡರನ್ನ ಜೀಪಿಗೆ ಹತ್ತಿಸುವಂಥ ವಿಜಲ್ಸನ್ನು ನೋಡ್ತಾ ಇದ್ದೀರಿ. ಇದು ಕಾನೂನು ಕಟ್ಟಳೆಯ ಪವರ್ ಅಂದರೆ ಇದು. ಓಕೆ, ನೆಕ್ಸ್ಟ್ ದರ್ಶನ್ ಅರೆಸ್ಟ್ ಆಗುವಾಗ ನಾನು ನಿಮಗೆ ಲೈವ್ ಬರ್ತೀನಿ. ಅದಕ್ಕೂ ಮುಂಚೆ ಒಂದು ಅಪ್ಡೇಟ್ ಇದೆ, ನೋಡೋಣ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪವಿತ್ರ ಗೌಡರನ್ನ ಕರೆಸ್ಕೊಂಡು ಬಂದಿದ್ದಾರೆ. ಪವಿತ್ರ ಗೌಡರನ್ನ ಕರೆದುಕೊಂಡು ಬಂದಿದ್ದಾರೆ ಪೊಲೀಸ್ನವರು. ಸದ್ಯ 3 ಆರೋಪಿಗಳನ್ನ ಕರೆತಂದಿದ್ದಾರೆ ಪೊಲೀಸ್ನವರು. ಕರ್ಕೊಂಡು ಬನ್ನಿ, ಒಂದಷ್ಟು ಮೆಡಿಕಲ್ ಚೆಕಪ್ ಆಗುತ್ತೆ ಆಗಲಿ. ಅದಾದ ಬಳಿಕ ನ್ಯಾಯಾಲಯದ ಮುಂದೆ ಇವರನ್ನ ಪವಿತ್ರ ಗೌಡರನ್ನ ಮಾತ್ರ ಹಾಜರುಪಡಿಸಲಾಗುತ್ತೆ. ಕಾರಣ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅವರನ್ನ ಅರೆಸ್ಟ್ ಮಾಡಿರೋದ್ರಿಂದ ಒಂದಷ್ಟು ಕಾನೂನಿನ ನಿಯಮಗಳು, ಕಾನೂನಿನ ಅನ್ವಯ ಲೇಡೀಸನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವ ಮುನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಒಂದಷ್ಟು ಅಲ್ಲಿ ಏನೋ ಒಂದು ಮಾತುಕತೆ ನಡೆಯುತ್ತೆ. ಇರಲಿ, ಒಟ್ಟಲ್ಲಿ ಅದಾದಮೇಲೆ ಜೈಲಿಗೆ ನೇರವಾಗಿ